ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ಮುಜುಗರ ಆಗುವಂಥ ಘಟನೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಬಳ್ಳಾರಿ ಬ್ಯಾನರ್ ಘರ್ಷಣೆ ಆಯಿತು, ಅಲ್ಲೂ ಕೂಡ ಅಷ್ಟೇ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು. ಅವರ ಶಾಸಕರ ಅಂಗರಕ್ಷಕರು ಗುಂಡಿಟ್ರು ಅನ್ನುವಂತಹ ಒಂದು ಆರೋಪ ಏನಿದೆ, ಅದೇನೋ ಜಗಜ್ಜಾಹೀರಾತಾಗಿರುವಂಥದ್ದು. ಅದೇ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಅಂತ ಒಬ್ಬ ಇದ್ದಾನೆ. ಆತ ಪುಡಿ ರೌಡಿನೋ ಅಥವಾ ಗೂಂಡಾನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೋಡಿ, ಆ ಪೌರಾಯುಕ್ತ ಇದ್ದಾರಲ್ಲ ಅಮೃತ ಗೌಡ, ಕಮಿಷನರ್ ಇದ್ದಾರಲ್ಪ, ಅವ್ರಿಗೆ ಆವಾಜ್ ಹಾಕಿದ್ದಾನೆ ಇವನು, ಬೆಂಕಿ ಹಚ್ತೀನಿ, ಗಲಭೆ ಎಬ್ಬಿಸ್ತೀನಿ, ಬಂದಲ್ಲಿ ದಂಗೆ ಮಾಡಿಸ್ಬಿಡ್ತೀನಿ ಅಂಥೇಳಿ. ಅಂದರೆ ಬ್ಯಾನರ್ ಇದು, ಬ್ಯಾನರ್ ಹಾಕಿದರು ಸಾರ್ವಜನಿಕ ಪ್ರದೇಶದಲ್ಲಿ, ರಸ್ತೆ ಮಧ್ಯೆ ಹಾಕಿದ್ದಾರೆ ಇವರು. ಇವ್ರ ಧಿಮಾಕಲ್ವ ಇದು, ದುರಂಕಾರ ಅಲ್ಲ ಇವ್ರಿಗೆ. ಸರ್ಕಾರ ನಮ್ಮದೇ ಇದೆ ಅಂತ ಹೇಳಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ಒಬ್ಬ ಹೆಣ್ಣು ಅಧಿಕಾರಿ ಅನ್ನೋದನ್ನು ಕೂಡ ನೋಡದೆ ಅವಾಚ್ಯ ಪದಗಳಿಂದ ಆ ಮಗ ಈ ಮಗ ಅಂಥೇಳಿ ಪೌರ ಕಾರ್ಮಿಕರನ್ನು ಕೂಡ ಈತ ನಿಲ್ಲಿಸಿದ್ದಾನೆ. ಓಡಿ ಹೋಗಿದ್ದಾನೋ ಎಲ್ಲ ಹೆದರ್ಕೊಂಡು. ದೂರು ದಾಖಲಾಗಿದೆ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ ಅಂತೇಳಿ. ಆದರೆ ಇಷ್ಟು ಧಿಮಾಕ ದರ್ಪ ಯಾಕೆ ಅಂಥೇಳಿ, ಸಾರ್ವಜನಿಕರು ಅಲ್ಲಿ ಗಾಡಿಗಳನ್ನು ಓಡಿಸುವಾಗ ಎಷ್ಟೋ ಜನ ಬಿದ್ದಿದ್ದಾರೆ. ಅದು ಜಮೀರ್ ಅಹಮದ್ ಅವರು ಪುತ್ರ ಜೈದ್ ಖಾನ್ ಇದಾರಲ್ವ, ಅವ್ರು ಕಲ್ಟ್ ಸಿನಿಮಾದೇನೋ ಒಂದು ಕಾರ್ಯಕ್ರಮದ ಹಾಕಿದ್ರಂತೆ. ಹಾಕ್ಕೊಳ್ರಿ, ಅವರು ಪರ್ಮಿಷನ್ ತೆಗೆದುಕೊಂಡಿಲ್ಲ ಇವರು, ಪಾಲಿಕೆಯವ್ರದ್ದು ಒಂದು ಲೆಟರ್ ಕೂಡ ಬರೆದಿಲ್ವಂತೆ. ಅಧಿಕಾರಿ ಅಮೃತ ಗೌಡ ಕಣ್ಣೀರು ಹಾಕಿದ್ದಾರೆ, ನಿನ್ನೆ ಕಣ್ಣೀರು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳಿಗೂ ಕೂಡ ಮುಕ್ತವಾದಂತಹ ಸ್ವಾತಂತ್ರ್ಯ ಇಲ್ಲ. ಅವರು ಕೂಡ ಭಯದಲ್ಲೇ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದುವುದಾಗಿದೆ. ಇನ್ನು ಅಲ್ಲಿ ಒಬ್ಬ KS ಅಧಿಕಾರಿ ಏನಿದ್ದಾರೆ, ಅವ್ರಿಗೇ ಈ ರೀತಿ ಆವಾಜುಗಳು ಬಿಡ್ತಾರೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂಥೇಳಿ. ಅವ್ರದ್ದು ರಾಜಕೀಯ ಮಣ್ಣು ಮಸಿ ಏನೇ ಇರ್ಬೋದು, ಆದರೆ ಒಬ್ಬ ಅಧಿಕಾರಿ ಜೊತೆಗೆ ಮಾತನಾಡುವಂತಹ ಆ ಒಂದು ವೇ ಇದೆಯಲ್ವಾ, ಖಂಡಿತವಾಗ್ಲೂ ಅದು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಭಾಳ ಆಕ್ರೋಶ ವ್ಯಕ್ತವಾಗ್ತಿದೆ. BJP ನಾಯಕರು ಕೂಡ ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ತಾ ಇದ್ದಾರೆ. ಆ ಕಾಂಗ್ರೆಸ್ನ ಪುಡಾರಿಯನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಈಗ ಏನೇ ಘಟನೆ ಆದರೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅಂದರೆ ರಾಜಕೀಯವಾಗಿ ಎತ್ಕೊಳ್ಬೇಕು ಅಂಥೇಳಿ BJPಯವರು JDS ಕಾದು ಕೂತಿರ್ತಾರೆ. ಆದರೆ ಈ ರಾಜೀವ್ ಗೌಡ ಅವರ ಆಡಿಯೋ ಸಂಭಾಷಣೆಯನ್ನು ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅದನ್ನ. ಯಾಕಂದರೆ ಆ ಅಧಿಕಾರಿ ಏನಿದ್ದಾರೆ ಅಮೃತ ಗೌಡ ಪರಿಯಾಗಿ ಬೇಡ್ಕೊಳ್ತಿದ್ದಾರೆ, ಸರ್ ಇಲ್ಲ ಸರ್, ಭಾಳ ಸಮಾಧಾನದಿಂದ ಮಾತಾಡ್ತಾ ಇದ್ದಾರೆ. ಆದರೆ ಈತ ಕೇಳ್ತಾನೇ ಇಲ್ಲ. ಅಂದರೆ ಇವನೇ ಏನೋ ದೊಡ್ಡ ಸರ್ವಾಧಿಕಾರಿ ಥರ ಶಿಡ್ಲಘಟ್ಟದಲ್ಲಿ ಆಡ್ತಾ ಇದ್ದಾನೆ ಅಂಥೇಳಿ ಆ ಆಡಿಯೋದಲ್ಲಿ ನಮಗೆ ಕೇಳಿಸ್ಕೊಂಡಾಗ ಗೊತ್ತಾಯಿತು. ಹಾಗಾಗಿನೇ ಈಗ ಬಹುಶಃ ಅವ್ರನ್ನ ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಕೇಸ್ಗಳಂತೂ ಕೂಡ ದಾಖಲಾಗಿದ್ದಾವೆ. ಇದು ಎಲ್ಲ ನಾಯಕರಿಗೆ ಒಂದು ಪಾಠ ಆಗಬೇಕು. ಅಧಿಕಾರ ನಮ್ಮದಿದೆ ಅಥವಾ ನಮ್ಮದೇ ಆಳ್ವಿಕೆ ಇದೆ, ನಾವು ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅದು ನಡೀಲಿಕ್ಕೆ ಅಸಾಧ್ಯ.